ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರಮುಖವಾಗಿ ನಮಗೆಲ್ಲ ವೈಕುಂಠ ಏಕಾದಶಿ ಬರ್ತಾ ಇದೆ ಅಂದ್ರೆ ತಿರುಪತಿ ತಿಮ್ಮಪ್ಪ ನೆನಪಾಗ್ತಾರೆ. ಅದ್ರ ಜೊತೆಗೆ ದುರಂತ ಕೂಡ ಸಂಭವಿಸ್ತಲ್ಲ, ಅದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ದುರಂತದ ಮಧ್ಯದಲ್ಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದು ತಿರುಪತಿಯ ದರ್ಶನ ಪಡೆದುಕೊಳ್ತಿದ್ದಾರೆ, ಅಂದ್ರೆ ತಿಮ್ಮಪ್ಪನ ದರ್ಶನ ಪಡೆದುಕೊಳ್ತಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಯಾವ ರೀತಿಯ ಸಂಭ್ರಮ, ಯಾವ ದೇವಸ್ಥಾನಗಳಲ್ಲಿ ಹೇಗಿದೆ ಪೂಜೆ ಪುನಸ್ಕಾರ, ಎಲ್ಲದರ ಕಂಪ್ಲೀಟ್ ಚಿತ್ರಣವನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಅದೇ ರೀತಿ ಪ್ರಯಾಗ್ರಾಜ್ನಲ್ಲಿ ಅತಿ ದೊಡ್ಡ ಕುಂಭಮೇಳ, ದಶಕದ ಬಳಿಕ ಮಹಾ ಕುಂಭಮೇಳಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿದೆ. ಇದೇ ಜನವರಿ 13ರಿಂದ ಪ್ರಾರಂಭ ಆಗುತ್ತೆ. ಅದರ ವಿಶೇಷತೆ ಏನು, ಸಿದ್ಧತೆ ಭದ್ರತೆ ಹೇಗಾಗಿದೆ, ಎಲ್ಲದರ ಕುರಿತು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದ್ರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲೂ ಆಗ್ತಾ ಇದೆ. ಈ ಕಡೆ ಬಿಜೆಪಿಯಲ್ಲಿ ಪಟ್ಟ ಉಳಿಸಿಕೊಳ್ಳೋದಕ್ಕೆ ವಿಜಯೇಂದ್ರ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರಂತೆ. ಇವತ್ತು ಹೇಗಿರುತ್ತೆ ಎಲ್ಲದರ ಕುರಿತು ಮಾಹಿತಿ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ತಿರುಪತಿ ಸೇರಿದಂತೆ ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ. ಮುಂಜಾನೆಯಿಂದಲೇ ಶ್ರೀನಿವಾಸನ ದರ್ಶನ, ದೇವಸ್ಥಾನಗಳಿಗೆ ವಿಶೇಷ ಅಲಂಕಾರ. ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭ ಮೇಳಕ್ಕೆ ಸಿದ್ಧತೆ, ತ್ರಿವೇಣಿ ಸಂಗಮದಲ್ಲಿ ಅರಳಿದ ಸನಾತನ ಸಂಸ್ಕೃತಿ. ರಿಪಬ್ಲಿಕ್ ಮೆಗಾ ಕವರೇಜ್. ವಿಜಯೇಂದ್ರ ಪಟ್ಟ ಉಳಿಸಲು ರಾಜಾಹುಲಿ ರಂಗ ಪ್ರವೇಶ. ಇಂದು ಮಾಜಿ ಶಾಸಕ ಮಾಜಿ ಸಚಿವರ ಸಭೆ. ಔತಣಕೂಟದಲ್ಲಿ ರೆಬಲ್ಸ್ ವಿರುದ್ಧ ರಣತಂತ್ರ. ರಾಜ್ಯದಲ್ಲಿ ಮತ್ತೊಬ್ಬ ಸರ್ಕಾರಿ ನೌಕರನ ಆತ್ಮಹತ್ಯೆ, ಮೇಲಧಿಕಾರಿಗಳ ಕಿರುಕುಳಕ್ಕೆ ಬಲಿಯಾದ ಮಂಜುನಾಥ್. ಪೋಷಕರಿಂದ ನ್ಯಾಯಕ್ಕಾಗಿ ಕೂಗು. ಕೃಷಿ ಸಚಿವರ ತವರಲ್ಲಿ ಅನ್ನದಾತರ ಗೋಳಾಟ. ಭತ್ತಕ್ಕೆ ಬೆಂಬಲ ಬೆಲೆ ಸಿಗದೆ ಪರದಾಟ. ಚಲುವರಾಯಸ್ವಾಮಿ ವಿರುದ್ಧ ರೈತರ ಹೋರಾಟ. ಇವತ್ತು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರಮುಖವಾಗಿ ನಮಗೆಲ್ಲ ವೈಕುಂಠ ಏಕಾದಶಿ ಬರ್ತಾ ಇದೆ ಅಂದ್ರೆ ತಿರುಪತಿ ತಿಮ್ಮಪ್ಪ ನೆನಪಾಗ್ತಾರೆ. ಅದ್ರ ಜೊತೆಗೆ ದುರಂತ ಕೂಡ ಸಂಭವಿಸ್ತಲ್ಲ, ಅದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ದುರಂತದ ಮಧ್ಯದಲ್ಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಬಂದು ತಿರುಪತಿಯ ದರ್ಶನ ಪಡೆದುಕೊಳ್ತಿದ್ದಾರೆ, ಅಂದ್ರೆ ತಿಮ್ಮಪ್ಪನ ದರ್ಶನ ಪಡೆದುಕೊಳ್ತಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಯಾವ ರೀತಿಯ ಸಂಭ್ರಮ, ಯಾವ ದೇವಸ್ಥಾನಗಳಲ್ಲಿ ಹೇಗಿದೆ ಪೂಜೆ ಪುನಸ್ಕಾರ, ಎಲ್ಲದರ ಕಂಪ್ಲೀಟ್ ಚಿತ್ರಣವನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಅದೇ ರೀತಿ ಪ್ರಯಾಗ್ರಾಜ್ನಲ್ಲಿ ಅತಿ ದೊಡ್ಡ ಕುಂಭಮೇಳ, ದಶಕದ ಬಳಿಕ ಮಹಾ ಕುಂಭಮೇಳಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿದೆ. ಇದೇ ಜನವರಿ 13ರಿಂದ ಪ್ರಾರಂಭ ಆಗುತ್ತೆ. ಅದರ ವಿಶೇಷತೆ ಏನು, ಸಿದ್ಧತೆ ಭದ್ರತೆ ಹೇಗಾಗಿದೆ, ಎಲ್ಲದರ ಕುರಿತು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದ್ರ ಜೊತೆಗೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲೂ ಆಗ್ತಾ ಇದೆ. ಈ ಕಡೆ ಬಿಜೆಪಿಯಲ್ಲಿ ಪಟ್ಟ ಉಳಿಸಿಕೊಳ್ಳೋದಕ್ಕೆ ವಿಜಯೇಂದ್ರ ಅವರು ಶಕ್ತಿ ಪ್ರದರ್ಶನ ಮಾಡ್ತಾರಂತೆ. ಇವತ್ತು ಹೇಗಿರುತ್ತೆ ಎಲ್ಲದರ ಕುರಿತು ಮಾಹಿತಿ ಕೊಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ತಿರುಪತಿ ಸೇರಿದಂತೆ ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ. ಮುಂಜಾನೆಯಿಂದಲೇ ಶ್ರೀನಿವಾಸನ ದರ್ಶನ, ದೇವಸ್ಥಾನಗಳಿಗೆ ವಿಶೇಷ ಅಲಂಕಾರ. ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭ ಮೇಳಕ್ಕೆ ಸಿದ್ಧತೆ, ತ್ರಿವೇಣಿ ಸಂಗಮದಲ್ಲಿ ಅರಳಿದ ಸನಾತನ ಸಂಸ್ಕೃತಿ. ರಿಪಬ್ಲಿಕ್ ಮೆಗಾ ಕವರೇಜ್. ವಿಜಯೇಂದ್ರ ಪಟ್ಟ ಉಳಿಸಲು ರಾಜಾಹುಲಿ ರಂಗ ಪ್ರವೇಶ. ಇಂದು ಮಾಜಿ ಶಾಸಕ ಮಾಜಿ ಸಚಿವರ ಸಭೆ. ಔತಣಕೂಟದಲ್ಲಿ ರೆಬಲ್ಸ್ ವಿರುದ್ಧ ರಣತಂತ್ರ. ರಾಜ್ಯದಲ್ಲಿ ಮತ್ತೊಬ್ಬ ಸರ್ಕಾರಿ ನೌಕರನ ಆತ್ಮಹತ್ಯೆ, ಮೇಲಧಿಕಾರಿಗಳ ಕಿರುಕುಳಕ್ಕೆ ಬಲಿಯಾದ ಮಂಜುನಾಥ್. ಪೋಷಕರಿಂದ ನ್ಯಾಯಕ್ಕಾಗಿ ಕೂಗು. ಕೃಷಿ ಸಚಿವರ ತವರಲ್ಲಿ ಅನ್ನದಾತರ ಗೋಳಾಟ. ಭತ್ತಕ್ಕೆ ಬೆಂಬಲ ಬೆಲೆ ಸಿಗದೆ ಪರದಾಟ. ಚಲುವರಾಯಸ್ವಾಮಿ ವಿರುದ್ಧ ರೈತರ ಹೋರಾಟ.